ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ತುಂಬ ವಿಶಿಷ್ಟಕರವಾದಂಥ ಹಾಗೂ ಬಲಶಾಲಿಯಾದಂಥ ವಶೀಕರಣ ಮಂತ್ರ ತೊಗೊಂಡು ಬಂದಿದ್ದೀನಿ. ಇದನ್ನು ಹೇಗೆ ಮಾಡಬೇಕು, ಯಾವತ್ತು ಮಾಡಬೇಕು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಆ ವಿಡಿಯೋ ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಈ ಕ್ರಿಯೆಯನ್ನು ಗುರುವಾರದ ದಿನ ಮಾಡಬೇಕಾಗುತ್ತೆ. ದಿಕ್ಕು ಬಂದು ಉತ್ತರ ದಿಕ್ಕು ಮತ್ತು ಅವರ ಫೋಟೋ ಬೇಕಾಗುತ್ತೆ. ಸಮಯ ಬೆಳಿಗ್ಗೆ ಸೂರ್ಯ ಉದಯದಿಂದ ಸೂರ್ಯ ಅಸ್ತದ ಒಳಗೆ ಯಾವಾಗ ಬೇಕಿದ್ದರೂ ಈ ಕ್ರಿಯೆಯನ್ನು ನೀವು ಮಾಡಬಹುದು. ಮತ್ತು ಇದು ಯಾರ ಮೇಲೆ ಮಾಡಬೇಕು, ಇದರಿಂದ ಏನು ಯೂಸ್ ಆಗುತ್ತೆ ಸ್ನೇಹಿತರೆ? ಈ ಕ್ರಿಯೆಯನ್ನು ಏನಾದರೂ ನೀವು ಶ್ರದ್ಧಾ ಭಕ್ತಿಯಿಂದ ಏನಾದರೂ ನೀವು ಮಾಡಿದ್ದೇ ಆದಲ್ಲಿ, ನೀವು ಇಷ್ಟಪಟ್ಟವರು, ನೀವು ಯಾರ ಪ್ರೀತಿಗೋಸ್ಕರ ತುಂಬ ಚಡಬಡಿಸ್ತಾ ಇರ್ತೀರೋ, ಹಂಬಲಿಸ್ತಾ ಇರ್ತೀರೋ, ಅವರ ಪ್ರೀತಿ ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ. ಹೇಗೆ ಸಿಗುತ್ತೆ ಅಂದರೆ, ನಿಮ್ಮ ಪ್ರೀತಿಯಲ್ಲಿ ಅವರು ಹುಚ್ಚರಾಗಿ ಬಂದು ನಿಮ್ಮನ್ನು ಪ್ರೀತಿಸ್ತಾರೆ. ಅಷ್ಟೇ ಅಲ್ಲ, ಜೀವನದಲ್ಲಿ ನೀವು ಇಲ್ಲದೆ ಒಂದು ಕ್ಷಣ ಬದುಕೋದಕ್ಕೆ ಆಗಲ್ಲ ಅನ್ನುವಂತಹ ಸಮಯ ಕೂಡ ಅವರಿಗೆ ಒದಗಿ ಬರುತ್ತೆ. ನೀವು ಇದ್ದರೆ ಮಾತ್ರ ಜೀವನ, ನೀವು ಇಲ್ಲ ಅಂದರೆ ಅದು ನರಕ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು? ಗುರುವಾರದ ದಿನ ಈ ಕ್ರಿಯೆ ಮಾಡುವ ದಿನ ಉಪವಾಸ ಇರಬೇಕಾಗುತ್ತೆ ನೀವು, ಮೊದಲನೆಯದು. ಎರಡನೆಯದು, ಅವತ್ತಿನ ದಿನ ಯಾವುದೇ ಕಾರಣಕ್ಕೂ ಮಾಂಸ, ಎಣ್ಣೆ ಮತ್ತು ಪರಸ್ತ್ರೀ ಸಹವಾಸ ಈ ಮೂರನ್ನು ಮಾಡಬಾರದು. ಮತ್ತು ನಾಲ್ಕನೆಯದು, ಯಾವತ್ತಿನ ದಿನ ಅಂದರೆ ಯಾವ ಗುರುವಾರದ ದಿನ ಈ ಕ್ರಿಯೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಆವತ್ತಿನ ದಿನ ಅರಿಶಿಣ ಕಲರ್ದು ಹೂವು ಅಂದರೆ ಯೆಲ್ಲೋ ಕಲರ್ ಹೂವನ್ನು ದೇವಸ್ಥಾನದಲ್ಲೋ ಅಥವಾ ನಿಮ್ಮ ಮನೆ ದೇವರ ಮನೆಯಲ್ಲೋ ಆ ಹೂವನ್ನು ಇಟ್ಟು ಪೂಜೆ ಮಾಡಬೇಕು. ಪ್ರತಿನಿತ್ಯ ಈ ಕನಕಾಂಬರ ಆಗ್ಬೋದು ಅಥವಾ ಕಾಕಡ ಆಗ್ಬೋದು, ಮಲ್ಲಿಗೆ ಆಗ್ಬೋದು ಯೂಸ್ ಮಾಡ್ತಾರೆ. ಆದರೆ ಅವತ್ತಿನ ದಿನ ಯೆಲ್ಲೋ ಕಲರೇ ಇರಬೇಕು. ಎಲ್ಲ ಹೂವುಗಳು, ಸೇವಂತಿ ಆಗಲಿ ಯಾವುದಾದ್ರೂ ಸರಿ, ಒಟ್ಟಿನಲ್ಲಿ ಯೆಲ್ಲೋ ಕಲರ್ ಹೂವನ್ನೇ ದೇವರಿಗೆ ಅರ್ಪಿಸಬೇಕು. ಅರ್ಪಿಸಿ ಪೂಜೆ ಪುನಸ್ಕಾರವನ್ನು ಎಲ್ಲ ಮುಗಿಸಿದ ನಂತರ ಅವರ ದೇವರಲ್ಲಿ, ನಿಮ್ಮ ಮನೆ ದೇವರಲ್ಲಿ ಬೇಡಿಕೊಳ್ತಾ, ನಾನು ಇವರಿಗೋಸ್ಕರ ಈ ಕ್ರಿಯೆಯನ್ನು ಮಾಡ್ತಿದ್ದೀನಿ, ನನಗೆ ಒಳ್ಳೆಯದಾಗಲಿ, ನಾನು ಯಾವುದೇ ಪಾಪಕ್ಕಾಗಲಿ ಅಥವಾ ಸುಮ್ಮನೆ ಏನೋ ಇದು ಮಾಡೋದಕ್ಕಾಗಲಿ ಯೂಸ್ ಮಾಡ್ತಾ ಇಲ್ಲ, ಇದು ನನ್ನ ಸ್ವಾರ್ಥಕ್ಕಂತೂ ಮಾಡ್ತಾ ಇಲ್ಲ, ನನ್ನ ಒಳ್ಳೆಯದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಬೇಡಿಕೊಳ್ತಾ ಈ ಕ್ರಿಯೆಯನ್ನು ಮಾಡಿ ಅಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸ್ಕೊಳ್ತಾ ಈ ಮಂತ್ರ ಪಠೆಯನ್ನು ಮಾಡಿದರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಅದಕ್ಕೆ ಮಂತ್ರ ಹೀಗಿದೆ: ಓಂ ಹ್ರೀಂ ಐಂ ಶ್ರೀಂ ನಮೋ ಭಗವತಿ ಉಚ್ಚಿಷ್ಟ ಚಾಂಡಾಲಿ ಶ್ರೀ ಮಾತಾಂಗೇಶ್ವರಿ ಅಮುಖಿ ವಶಂ ಕುರು ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ: ಓಂ ಹ್ರೀಂ ಐಂ ಶ್ರೀಂ ನಮೋ ಭಗವತಿ ಉಚ್ಚಿಷ್ಟ ಚಾಂಡಾಲಿ ಶ್ರೀ ಮಾತಾಂಗೇಶ್ವರಿ ಅಮುಖಿ ವಶಂ ಕುರು ಸ್ವಾಹ. ಅಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ತಾ ಮಂತ್ರಪಠನೆ ಮಾಡಿ. ಮಂತ್ರಪಠನೆ ಮಾಡ್ತಾ ಇರಬೇಕಾದ್ರೆ ಅವರ ಫೋಟೋ ನಿಮ್ಮ ಬಲಗೈಯಲ್ಲಿ ಇರಬೇಕು. ಮಂತ್ರಪಠನೆ ಮುಗಿದ ನಂತರ ಆ ಫೋಟೋಗೆ ಉಫ್ ಅಂತ 3 ಸಾರಿ ಅಭಿಮಂತ್ರಿಸಿ ಆ ಫೋಟೋವನ್ನು ನಿಮ್ಮ ಪಾಕೆಟಲ್ಲೋ, ನಿಮ್ಮ ಜೇಬಲ್ಲೋ, ನಿಮ್ಮ ಬ್ಯಾಗಲ್ಲೋ ಇಟ್ಟುಕೊಳ್ಳಿ. ಖಂಡಿತ ಇದು ರಿಸಲ್ಟ್ ಸಿಗುತ್ತೆ.